Hello dear students, my name is Professor KB Marathe, HOD, Department of English, SS Arts College and TP Science Institute, Sankeshwar. So today we are going to study a literary form which is called essay. So essay is the first topic in your literary forms. So let us know what is an essay. The word essay is derived from the French word essayer, which means to attempt or to try. ಸೊ ಎಸೆ ಈ ಒಂದು ಪದವನ್ನು ಫ್ರೆಂಚ್ ಪದವಾದ ಎಸೆಯರ್ ಅನ್ನೋ ಪದದಿಂದ ಇಂಗ್ಲೀಷಿಗೆ ಡಿರೈವ್ ಮಾಡ್ಕೊಂಡು ಬಂದಿದ್ದಾರೆ. ಅದರ ಅರ್ಥ ಟು ಅಟೆಂಪ್ಟ್ ಆರ್ ಟು ಟ್ರೈ, ಪ್ರಯತ್ನ ಮಾಡುವುದು. ಸೊ ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಡೆಫಿನಿಷನ್. ಸೊ ದ ಡೆಫಿನಿಷನ್ ಈಸ್ ಲೈಕ್ ದ್ಯಾಟ್. So essay is a short form of literary composition which is based on a single subject. So you must know that essay, it's a very short in form and it is the literary composition which is based on single subject. You take any subject, you can take economics or you can take the theme called globalization or population. And if you write a small piece of writing, if you compose something on that single subject, that is called as an essay. And it often gives the personal opinion of the author. So essays are known for their personal opinions. You can share your personal opinion in the form of essay. So this is the first definition. Now let us see, according to the Oxford English Dictionary, what is essay. So essay means it is a short piece of writing on a particular subject. So here one particular subject na tagondu ಅದರ ಮೇಲೆ ಒಂದು ಶಾರ್ಟ್ ಆಗಿ ಬರವಣಿಗೆ ಬರೆಯುವುದೇ ಎಸೆ ಅಂತ ಕರೆಯುತ್ತೇವೆ ನಾವು. ಇಲ್ಲಿ ಎಸೆ ಅಂದರೆ ನಿಬಂಧ, ನಿಮಗೆಲ್ಲರೂ ಗೊತ್ತಿಂಥ ವಿಷಯ. ಸೊ ನಾವು ಲೆಟ್ ಅಸ್ ನೋ ದ ಒರಿಜಿನ್ ಆಫ್ ಎಸೇಸ್. ಸೊ ಎಸೆ ಸ್ಟಾರ್ಟ್ ಆಗಿದ್ದು ಯಾವಾಗ, ಯಾರು ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡಿದರು ಮತ್ತು ಎಲ್ಲಿ ಯೂಸ್ ಮಾಡಿದರು ಅಂತ ನೋಡೋಣ. ಸಮ್ಟೈಮ್ಸ್ ದ ಎಸೇಸ್ ಹ್ಯಾವ್ ಬಿನ್ ಅಟ್ರಿಬ್ಯೂಟೆಡ್ ಟು ರೋಮನ್ ರೈಟರ್ ಸಿಸಿರೋ ಆ್ಯಂಡ್ ಸೆನೆಕಾ. ಸೊ ಇಲ್ಲಿ ಸಿಸಿರೋ ಮತ್ತು ಸೆನೆಕಾ ಇವರು ಇಬ್ಬರು ರೋಮನ್ ರೈಟರ್ಸ್ ಇಲ್ಲಿ ಬರ್ತಾರೆ. ಸೊ ಕೆಲವೊಮ್ಮೆ ಇವರಿಬ್ಬರು ಈ ಒಂದು ಪದ ಎಸೆನ ಒರಿಜಿನೇಟರ್ಸ್ ಅಂತ ನಾವು ಕರೆಯುತ್ತೇವೆ, ಅಥವಾ ಕೆಲವೊಬ್ಬರ ರೈಟರ್ಸನ್ನು ಹಂಗೆ ನಂಬಿದ್ದಾರೆ. ಸೊ ಇದಾಯ್ತು ರೋಮನ್ ಕಂಟ್ರೀಸೊಳಗೆ. ಸೊ ನಾವು ಲೆಟ್ ಅಸ್ ಸಿ ದ ಮಾಂಟೆಗ್ನಿ. ಸೊ ಮಾಂಟೆಗ್ನಿ, ಹಿ ವಾಸ್ ಅ ಫ್ರೆಂಚ್ ರೈಟರ್ ಆಫ್ ದ 16th century, ಯೂಸ್ಡ್ ದ ಟರ್ಮ್ ಎಸೆ. ಸೊ ಇಲ್ಲಿ ಫ್ರೆಂಚ್ ದೇಶದಾಗ ಮಾಂಟೆಗ್ನಿ ಅನ್ನೋ ಒಬ್ಬ ರೈಟರ್, ಆತ 16th century ಒಳಗೆ ಈ ಎಸೆ ಅನ್ನೋ ಪದವನ್ನು ಫಸ್ಟ್ ಟೈಮ್ ಬಳಕೆ ಮಾಡಿದ. ಸೊ ಈಗಾಗಲೇ ನಾವು ರೋಮನ್ ರೈಟರ್ಸ್ ಸಿಸಿರೋ, ಸೆನೆಕಾ ಮತ್ತು ಫ್ರೆಂಚ್ ರೈಟರ್ ಮಾಂಟೆಗ್ನಿ ಇವರ ಎಸೆ ಅನ್ನೋ ಟರ್ಮ್ ಯಾವಾಗ ಯೂಸ್ ಮಾಡಿದರು ಅನ್ನೋದನ್ನು ನೋಡಿದ್ದೀವಿ. ಈಗ ನಮ್ಮ ಇಂಗ್ಲೀಷ್ ಲಿಟ್ರೇಚರ್ ಕಡೆ ಬರೋಣ. ಇಂಗ್ಲೆಂಡ್. ಸೊ ಇನ್ ಇಂಗ್ಲೆಂಡ್ there is a writer called Francis Bacon. So he brought the essays to the English. So ಇಂಗ್ಲೀಷ್ ಲಿಟ್ರೇಚರ್ಗೆ ಅಥವಾ ಇಂಗ್ಲೀಷ್ ಭಾಷೆಗೆ ಎಸೆ ತಗೊಂಡು ಬಂದವರು ಫ್ರಾನ್ಸಿಸ್ ಬೆಕನ್ ಅವರು. ಸೊ ಹಿಯರ್ the next point is Montaigne's essays are personal in nature. ಸೊ ಇಲ್ಲಿ ಮಾಂಟೆಗ್ನಿ ಕೆಲವೊಂದು ಎಸೇಸ್ಗಳನ್ನು ಬರೆದಿದ್ದಾರೆ. ಅವು ಎಸೇಸ್ ಬಹಳಷ್ಟು ಪರ್ಸ್ನಲ್ ಆಗಿವೆ, ಅಂದರೆ ವೈಯಕ್ತಿಕ ಥೀಮ್ ಅಥವಾ ವೈಯಕ್ತಿಕ ವಿಷಯದ ಮೇಲೆ ಅವರು ಈ ಎಸೇಸ್ಗಳನ್ನು ಬರೆದಿದ್ದಾರೆ. ಸೊ ಇಲ್ಲಿಗ ಫ್ರಾನ್ಸಿಸ್ ಬೆಕನ್ ಅವರು ಫ್ರಾನ್ಸಿಸ್ ಬೆಕನ್ಸ್ ಎಸೇಸ್ ಆರ್ ಇಂಪರ್ಸ್ನಲ್ ಇನ್ ನೇಚರ್. ಸೊ ಇಲ್ಲಿ
ಫ್ರಾನ್ಸಿಸ್ ಬೆಕನ್ ಅವರು ಕೆಲವೊಂದು ಎಸೇಸ್ಗಳನ್ನು ಬರೆದಿದ್ದಾರೆ. ಆದರೆ ಅವರು ಎಸೇಸ್ ಇನ್ ಜನರಲ್ ಆಗಿವೆ. ಸೊ ಅಪ್ ಟು 16th century we have studied the nature of essays or who and when use this term. So now let us go to the 17th century. In 17th century, Addison and Richard Steele started to write essays. So 17th century ಒಳಗೆ ಜೋಸೆಫ್ ಆ್ಯಡಿಸನ್ ಮತ್ತು ರಿಚರ್ಡ್ ಸ್ಟಿಲೆ ಅನ್ನೋ ಇಬ್ಬರು ವ್ಯಕ್ತಿಗಳು ಅಥವಾ ಎಸೇಸ್ಗಳನ್ನು ಇಂಗ್ಲೀಷ್ ಒಳಗೆ ಬರೆಯೋದಕ್ಕೆ ಪ್ರಾರಂಭ ಮಾಡಿದರು. ಮತ್ತು ಅದೇ ರೀತಿ ಇನ್ 18th century ಡ್ರೈಡನ್ ಇಂಟ್ರೊಡ್ಯೂಸ್ಡ್ ಕ್ರಿಟಿಕಲ್ ಎಸೇಸ್. ಸೊ ಇಲ್ಲಿ 18ನೇ ಶತಮಾನದಲ್ಲಿ ಜಾನ್ ಡ್ರೈಡನ್ ಅನ್ನೋ ಒಬ್ಬ ಎಸೇಯಿಸ್ಟ್ ಕ್ರಿಟಿಕಲ್ ಎಸೇಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಸೊ ನಾವು ಲೆಟ್ ಅಸ್ ಸಿ ದ 19th century ಎಸೇಯಿಸ್ಟ್. ಸೊ ಇಲ್ಲಿ ಕೆಲವೊಬ್ಬರು 19th century ಎಸೇಯಿಸ್ಟ್ಗಳನ್ನು ಪಟ್ಟಿಗಳನ್ನು ನಾನು ಇಲ್ಲಿ ಮಾಡಿದ್ದೇನೆ. ನೀವು ಅದನ್ನೆಲ್ಲ ನೆನಪಿನಲ್ಲಿ ಇಟ್ಕೋಬೇಕು. ಅದರಲ್ಲಿ ಒಂದನೇದು ಚಾರ್ಲ್ಸ್ ಲ್ಯಾಂಬ್, ದೆನ್ ಸೆಕೆಂಡ್ ಒನ್ ಈಸ್ ಇ ವಿ ಲುಕಾ, ದ ಥರ್ಡ್ ಈಸ್ ವಿಲಿಯಮ್ ಹ್ಯಾಸ್ಲಿಟ್. ಇವರು 3 ಜನ ದೇ ವರ್ ದ ಪ್ರಾಮಿನೆಂಟ್ ರೈಟರ್ಸ್ ಆರ್ ಎಸೇಯಿಸ್ಟ್ ಡ್ಯೂರಿಂಗ್ ದ 19th century. ಸೊ ಈಗ 20th century ಎಸೇಯಿಸ್ಟ್ಗಳನ್ನ ನಾವು ನೋಡೋಣ. ಇಲ್ಲಿ ಎಂ ಫಾರ್ಸ್ಟರ್, ಜಾರ್ಜ್ ಆರ್ವೆಲ್, ಟೋನಿ ಮಾರಿಸನ್ ಆ್ಯಂಡ್ ಎ.ಜಿ. ಗಾರ್ಡ್ನರ್ ಇವರು 4 ಜನ ಪ್ರಾಮಿನೆಂಟ್ ಅಥವಾ ವೆಲ್ ನೋನ್ ಎಸೇಯಿಸ್ಟ್ಗಳು 20th century ಒಳಗೆ ಬರ್ತಾರೆ. ಸೊ ನಾವು ಲೆಟ್ ಅಸ್ ಸಿ ವಾಟ್ ಆರ್ ದಿ ಟೈಪ್ಸ್ ಆಫ್ ಎಸೇಸ್. ಸೊ ಒಂದನೇದು ಪರ್ಸ್ನಲ್ ಎಸೇಸ್ ಆರ್ ಆಟೋಬಯೋಗ್ರಫಿಕಲ್ ಎಸೇಸ್. ಸೊ ಇಲ್ಲಿ ಎಸೇಸ್ಟ್ ಏನು ಮಾಡ್ತಾರಂದ್ರೆ ತಮ್ಮ ವೈಯಕ್ತಿಕವಾಗಿ ಕೆಲವೊಂದು ಥೀಮ್ಸ್ಗಳನ್ನು ಇಟ್ಕೊಂಡು ಅದರ ಬಗ್ಗೆ ಎಸೇಸ್ಗಳನ್ನು ಬರೆಯುತ್ತಾರೆ, ಪರ್ಸ್ನಲ್ ಎಸೇಸ್ಗಳನ್ನು ಬರೆಯುತ್ತಾರೆ. ಸೊ ಸೆಕೆಂಡ್ ಆಬ್ಜೆಕ್ಟಿವ್ ಆ್ಯಂಡ್ ಫ್ಯಾಕ್ಚುವಲ್, ಅಂದರೆ ಇಲ್ಲಿ ಆ್ಯಸ್ ಅ ಆಬ್ಜೆಕ್ಟಿವ್ ಆಗಿ ಅಥವಾ ಫ್ಯಾಕ್ಟ್ಗಳ ಬಗ್ಗೆ ಎಸೇಸ್ಗಳನ್ನು ಬರೆಯುತ್ತಾರೆ. ಇಲ್ಲಿ ಏನಾಗ್ತೈತೆ ಅಂದರೆ ಆಥರ್ಸ್ ಡು ನಾಟ್ ಸ್ಪೀಕ್ ಡೈರೆಕ್ಟ್ಲಿ. ಸೊ ಈ ಟೈಪ್ ಎಸೇಸ್ಗಳಲ್ಲಿ ಆಥರ್ಸ್ ಅಥವಾ ಲೇಖಕರು ಡೈರೆಕ್ಟ್ಲಿ ಮಾತನಾಡುವುದಿಲ್ಲ. ಆರ್ ಪರ್ಸ್ನಲಿ ಡೈರೆಕ್ಟು ಮಾತನಾಡೋಂಗಿಲ್ಲ ಮತ್ತು ಪರ್ಸ್ನಲಿ ಮಾತಾಡೋದಿಲ್ಲ. ಬಟ್ ದೇ ಫೋಕಸಸ್ ಆನ್ ಸೈಂಟಿಫಿಕ್ ಆ್ಯಂಡ್ ಪೊಲಿಟಿಕಲ್ ಥೀಮ್. ಸೊ ಇಲ್ಲಿ ಆಬ್ಜೆಕ್ಟಿವ್ ಮತ್ತು ಫ್ಯಾಕ್ಚುಯಲ್ ಎಸೇಸ್ನಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ರೈಟರ್ಸ್ ಸೈಂಟಿಫಿಕ್ ಮತ್ತು ಪೊಲಿಟಿಕಲ್ ಥೀಮ್ನ ಫೋಕಸ್ ಆಗಿ ಇಟ್ಕೊಂಡು ಎಸೇಸ್ಗಳನ್ನು ಬರೆಯುತ್ತಾರೆ. ನಾವು ದ ಥರ್ಡ್ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಅಬ್ಸ್ಟ್ರಾಕ್ಟ್ ಎಸೇಸ್ ಆರ್ ಯೂನಿವರ್ಸಲ್ ಎಸೇಸ್. ಸೊ ಇಲ್ಲಿ ಆಥರ್ಸ್ ಏನು ಮಾಡ್ತಾರಂದ್ರೆ ಒಂದು ಯೂನಿವರ್ಸಲ್ ಥೀಮ್ ಅಥವಾ ಯೂನಿವರ್ಸಲ್ ಸಬ್ಜೆಕ್ಟ್ಗಳನ್ನು ಇಟ್ಟುಕೊಂಡು ಆ ಥೀಮ್ ಮೇಲೆ ಎಸೇಸ್ಗಳನ್ನು ಬರೆಯುತ್ತಾರೆ. ಫಾರ್ ಎಕ್ಸಾಂಪಲ್ ಈ ಕೊರೋನಾ ಈಸ್ ಅ ಯೂನಿವರ್ಸಲ್ ಪ್ಯಾಂಡಮಿಕ್, ಯೂನಿವರ್ಸಲ್ ಪ್ರಾಬ್ಲಮ್, ಅದು ಒಂದು ರೋಗ. ಸೊ ಅದರ ಬಗ್ಗೆ ಎಸೇಸ್ಗಳನ್ನ ಬರೆದ್ರೆ ಅದು ಒಂದು ಅಬ್ಸ್ಟ್ರಾಕ್ಟ್ ಅಥವಾ ಯೂನಿವರ್ಸಲ್ ಎಸೇಸ್ ಆಗಿರುತ್ತದೆ. ಸೊ ಈಗ ದ ಲಾಸ್ಟ್ ಪಾಯಿಂಟ್, ನಾವು ಲೆಟ್ ಅಸ್ ಸಿ ವಿಚ್ ಆರ್ ಸಮ್ ಆಫ್ ದಿ ಫೇಮಸ್ ಎಸೇಸ್ ಇನ್ English literature. As you already know who is Francis Bacon, so he has written some essays which are mostly popularized during the 16th century and even till now. So his essays are like that. The first is of study, the second one is of love, some more are of friendship, of single life and married life, of revenge. So he has written many popular essays during his time. So now the second writer, the famous essayist is E.M. Forster. So E.M. Forster's the most popular essay is A Tolerance. The third essayist is D.H. Lawrence. So D.H. Lawrence ಅವರ ದ ವೈಟ್ ಸ್ಟಾಕಿಂಗ್ ಅನ್ನೋ ಒಂದು ಎಸೆ
ಬರೆಯುತ್ತಾರೆ. And nowadays it is a very popular essay in English literature. So this is about the first literary form called essay. So dear students, please watch this video carefully and attentively and try to make note of it. See you in my next video. Till then, bye.